ನವರಾತ್ರಿಗೆ 8ನೇ ದಿನದಂದು ಮಹಾಗೌರಿ ದೇವಿಯನ್ನು ಪೂಜಿಸುವ ಸಂಪ್ರದಾಯವಿದೆ. ತಾಯಿಗೆ ಈ ಹೆಸರು ಬರಲು ಕಾರಣ ಅವಳ ಸುಂದರ ಮೈಬಣ್ಣ. ಮಾತೆ ಮಹಾಗೌರಿಯ ಕೃಪೆಯಿಂದ ಎಲ್ಲ ಕಾರ್ಯಗಳು ನೆರವೇರುತ್ತವೆ. ಆಕೆಯನ್ನು ಗಣೇಶನ ತಾಯಿ ಎಂದು ಸಹ ಪೂಜಿಸಲಾಗುತ್ತದೆ. ಮಹಾಗೌರಿ ಅತ್ಯಂತ ಮಂಗಳಕರ ಸಂಕೇತವಾಗಿದೆ. ಅವಳು ಜೀವನದಲ್ಲಿ ಸಂತೋಷ, ಬೆಳಕು ಮತ್ತು ಶಕ್ತಿಯ ಸಂಕೇತವಾಗಿದೆ. 9 ದಿನಗಳ ನವರಾತ್ರಿಯ 8ನೇ ದಿನದಂದು ಜೀವನವನ್ನು ಯಶಸ್ವಿಯಾಗಲು ಮತ್ತು ಧನಾತ್ಮಕವಾಗಿಸಲು ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ. ಮಹಾಗೌರಿ ತಾಯಿಯ ಕೃಪೆಯಿಂದ ವ್ಯಕ್ತಿಯ ಚಾರಿತ್ರ್ಯವು ಉಜ್ವಲವಾಗುತ್ತದೆ. ತಾಯಿಗೆ 4 ಕೈಗಳಿವೆ. ಅದರಲ್ಲಿ ಒಂದು ವರಮುದ್ರೆ, ಭಯವಿಲ್ಲದ ಭಂಗಿ ಇದೆ. ತಾಯಿ ಶಿವನ ಸಂಗೀತ ವಾದ್ಯವಾದ ಡಮರುಗವನ್ನು ಒಂದು ಕೈಯಲ್ಲಿ ಹಿಡಿದಿದ್ದಾಳೆ. ಆಕೆ ಒಂದು ಕೈಯಲ್ಲಿ ತ್ರಿಶೂಲವಿದೆ. ಆದರೆ ಮಹಾಗೌರಿ ಅತ್ಯಂತ ಶಾಂತ ಮತ್ತು ಗಂಭೀರವಾಗಿದೆ. ಆಕೆಯನ್ನು ಆರಾಧಿಸುವುದರಿಂದ ಮನಸ್ಸಿನಲ್ಲಿ ಅಪಾರವಾದ ಶಾಂತಿಯ ಅನುಭವವಾಗುತ್ತದೆ. ದಕ್ಷ ಯಜ್ಞದಲ್ಲಿ ಆತ್ಮಾಹುತಿಯಾದ ನಂತರ ಸತಿ ಪಾರ್ವತಿಯು 2ನೇ ಜನ್ಮ ಪಡೆದಳು ಎಂದು ಹೇಳಲಾಗುತ್ತದೆ. ಪಾರ್ವತಿಯು ಶಿವನನ್ನು ತನ್ನ ಪತಿಯನ್ನಾಗಿ ಪಡೆಯಲು ಕಠಿಣ ತಪಸ್ಸು ಮಾಡಿದಳು. ತೀವ್ರ ತಪಸ್ಸು ಮಾಡಿದರೂ ಶಿವ ಕಾಣಿಸದಿದ್ದಾಗ ಪಾರ್ವತಿ ಅನ್ನ ನೀರು ತ್ಯಜಿಸಿ ಶಿವನನ್ನು ಪೂಜಿಸತೊಡಗಿದಳು. ಆಗ ಪಾರ್ವತಿಯ ದೇಹವು ಅತ್ಯಂತ ಕಪ್ಪಾಗಿ ದುರ್ಬಲವಾಯಿತು. ಶಿವನು ಪಾರ್ವತಿಯ ಕಠೋರ ತಪಸ್ಸಿನ ಬಗ್ಗೆ ತಿಳಿದಾಗ ಪಾರ್ವತಿಗೆ ಕಾಣಿಸಿಕೊಂಡನು. ಅವಳ ಆಸೆಯನ್ನು ಪೂರೈಸುವಂತೆ ಆಶೀರ್ವದಿಸಿದನು. ಈ ಸಮಯದಲ್ಲಿ ಪಾರ್ವತಿಯ ದೇಹವು ಅತ್ಯಂತ ದುರ್ಬಲವಾಗಿತ್ತು ಮತ್ತು ಕಪ್ಪಾಗಿತ್ತು. ಆಗ ಶಿವನು ಪಾರ್ವತಿಯನ್ನು ಗಂಗಾಜಲದಿಂದ ಸ್ನಾನ ಮಾಡಿದನು. ಇದರ ನಂತರ ಆಕೆಯ ದೇಹದಿಂದ ಕಶ್ಮಲವನ್ನು ತೆಗೆಯಲಾಯಿತು. ಅವಳು ಅತ್ಯಂತ ಪ್ರಕಾಶಮಾನವಾದಳು. ಪಾರ್ವತಿ ದೇವಿಯ ಈ ರೂಪವನ್ನು ಮಹಾಗೌರಿ ಎಂದು ಕರೆಯಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರನಿಗೆ ಸಂಬಂಧಿಸಿದ ಯಾವುದೇ ದೋಷಗಳು ಮಹಾಗೌರಿಯ ಪೂಜೆಯಿಂದ ದೂರವಾಗುತ್ತವೆ. ಮದುವೆ ಸಂಬಂಧ ಸಮಸ್ಯೆಗಳಿದ್ದರೂ ಮಹಾಗೌರಿ ಪೂಜೆ ಮಾಡಬೇಕು. ರಾಮನನ್ನು ತನ್ನ ಪತಿಯನ್ನಾಗಿ ಪಡೆಯಲು ತಾಯಿ ಸೀತೆ ಕೂಡ ಮಹಾಗೌರಿಯನ್ನು ಪೂಜಿಸುತ್ತಾ ಎಂಬ ನಂಬಿಕೆಯೂ ಇದೆ. ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಸಂತೋಷ, ಆರ್ಥಿಕ ಪ್ರಗತಿ, ಯಶಸ್ಸು, ಲಾಭ ಮತ್ತು ಧರ್ಮದ ಸಾಧನೆಗಾಗಿ ನವರಾತ್ರಿಗೆ 8ನೇ ದಿನದಂದು ಮಾತಾ ಮಹಾಗೌರಿಯನ್ನು ಆರಾಧಿಸಬೇಕು.